ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ಕಂಪ್ನಿಗಳನ್ನ ಅದರಲ್ಲೂ ಮುಖ್ಯವಾಗಿ ಪ್ರೈವೇಟ್ ಕಂಪ್ನಿಗಳು ಪ್ರೈವೇಟ್ ಮತ್ತು ಬೇರೆ ಕೆಲವು ಸರ್ಕಾರದ ಜೊತೆಗೂ ಕೂಡಿದಂಥ ಕಂಪ್ನಿಗಳಿದ್ದಾವೆ. ಮತ್ತು ಬೇರೆ ಅಲ್ಲಿ ಸರ್ಕಾರದ ಹೂಡಿಕೆ ಇರ್ತದೆ ಅನ್ನುವಂಥದ್ದು ಗಮನಾರ್ಹಲ್ಲೇ. ಬಟ್ ಇಲ್ಲೇ ಪ್ರೈವೇಟ್ದಲ್ಲೇ ಕಂಪ್ನಿ ಮಾಡ್ತಾರೆ, ಕಂಪ್ನಿ ಮಾಡಿ ಜನರನ್ನು ದುಡ್ಡು ಕುಡಿಸ್ಕೊಳ್ತಾರೆ. ನೋಡಿದ್ರಿ ಬೆಳಗಾವಿಯಲ್ಲಿ ಮೊನ್ನೆ 2-3 ಘಟನೆಗಳು ಅದು. ಅಲ್ಲಿ ಆಡಳಿತ ಅಧಿಕಾರಿ DC ಅವರು ಹೆಸರುಗೊಂಡು ಕೆಲವೊಂದಿಷ್ಟು ಜನರನ್ನು ಹಿಡಿಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಬಡ್ಡಿ ಆಡೋರಾಗಿರ್ಬೋದು, ದುಡ್ಡು ತೊಗೊಳೋರಾಗಿರ್ಬೋದು, ಹೆಚ್ಚು ಬಡ್ಡಿ ಕೊಡ್ತಾನವರಾಗಿರ್ಬೋದು, ಅದ್ರೊಳಗೆ ಕಣ್ಣಿಟ್ಟಿದ್ದಾರೆ. ಅದು ರೀತಿಯಾಗಿ ಇಡಬೇಕಾಗಿತ್ತೇನೋ. ಯಾಕಂದ್ರೆ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಘಟನೆ ಆಗ್ಯದ. ಅದರಲ್ಲೂ SLV ಮಹಿಳಾ ಮಾರ್ಟ್ ಮತ್ತು ಮಾರ್ಕೆಟಿಂಗ್ ಅನ್ನುವಂಥ ಹೆಸರು ಇಟ್ಕೊಂಡು ಕಂಪ್ನಿ ಮನೆಯಿಂದಲೇ ಕೆಲಸ ಮಾಡಿಕೊಡ್ರಿ, ನೀವು ತಯಾರು ಮಾಡಿಕೊಡ್ರಿ, ಉದ್ಕಡ್ಡಿ ಆಯಿತು ಮತ್ತು ಅದು 12 ಥರದ ಐಟಮ್ಗಳನ್ನ ತಯಾರು ಮಾಡಿರಿ, ನೀವು ನಮಗೆ ತಯಾರು ಮಾಡಿ ಸರ್, ಅದ್ರ ಬೆಲೆನೂ ಕೊಡ್ತೀವಿ, ನಿಮಗೆ ಪಗಾರು ಕೊಡ್ತೀವಿ, ಅದು ಬೇಕಾದಂಥ ಬೇಸಿಕ್ ನೀಡ್ಸು ಕೊಡ್ತೀವಿ ಅಂತೇಳಿ. ಅದ್ರ ಜೊತೆಗೆ ಒಂದಿಷ್ಟು ವಿಶ್ವಾಸ ಮೂಡುವಾಗ ವೇತನ ಪ್ಲಸ್ ಉದ್ಯೋಗ ಪ್ಲಸ್ ಅಂದಾಗ ಸಹಜವಾಗಿ ಯಾರಿಗಾದರೂ ಆಸೆ ಹೊಡ್ತದೆ ಪಾಪ. ಮತ್ತು ಇವತ್ತು ಕಂಪ್ನಿಗಳು ಓಪನ್ ಮಾರ್ಕೆಟ್ ಮಾಡಿದ್ದಕ್ಕಾಗಿ ಇವತ್ತು ಕಂಪ್ನಿಗಳನ್ನ ನಂಬಲೇಬೇಕಾಗ್ತದೆ, ಬೇರೆ ಆದಿಲ್ಲ. ಯಾಕಂದ್ರೆ ಅದಕ್ಕೆ ಏನಪ್ಪ ಅಂತಂದ್ರೆ ಈ ಸರ್ಕಾರ ಜವಾಬ್ದಾರಿ ಹೊರಬೇಕಾಗ್ತದೆ ಕಂಪ್ನಿಗಳು ರಿಜಿಸ್ಟ್ರೇಷನ್ ಮಾಡಿಸೋ ಮುಂದೆ. ಆದರೆ ಸರ್ಕಾರ ಕೈ ತಿಳ್ಕೊಂಡ್ಬಿಟ್ಟಿಬಿಟ್ಟದ, ಇದಾವಪ್ಪ ಕಂಪ್ನಿ ಅದಾವೆ, ನೀವಲ್ಲ, ನೀವೇನು ಮಾಡ್ತೀರಿ ಮಾಡಿ, ಬೇಕಾದ್ರೆ ಹೊಡ್ರಿ, ಬೇಡಾದ್ರೆ ಬಿಡ್ರಿ ಅಂತ ಅನ್ನೋ ಸ್ಥಿತಿಯೊಳಗೆ ಇದ್ದಾರೆ. ಆಯ್ತು, ಈ ಕೋರ್ಟ್ ಹೋಗೋದು, ಅಲ್ಲಿ ಹೋಗೋದು, ಹುಡುಕಾಡಿ ತರೋದು ಮುಂದಿನ ಮಾತು. ಬಟ್ ಅದು ಆಗದಂಗೆ ನೋಡ್ಬೇಕಾಗಿತ್ತು, ಅಂಥದ್ದು ಬೆಳೆದಂಗೆ ನೋಡ್ಬೇಕಾಗಿತ್ತು. ಆದರೆ ಆಗೈತಿ. ಈಗ ಹೆಚ್ಚು ಕಡಿಮೆ ಆಮಿಷ ತೋರಿಸಿ ಉದ್ಯೋಗದ್ದು ಮತ್ತು ನಾವು ಬಡ್ಡಿ ಕೊಡ್ತೀವಿ ಅನ್ನೋಂಥ ಮಾತು ಇರ್ಬೋದು. ಅದು